बेळगावमध्ये ड्रग्ज पुरवठ्याचा धंदा बिनधास्तपणे वाढत असून ही बाब गंभीर चिंतेचा विषय ठरत आहे। गांजा यासारखे अंमली पदार्थ शाळा महाविद्यालयातील विद्यार्थ्यांना सहज उपलब्ध होत असून ड्रग्ज सेवन करणाऱ्यांमध्ये विद्यार्थ्यांची संख्या मोठ्या प्रमाणात वाढली आहे। ड्रग्ज मुक्त बेळगाव घडवण्याचा निर्धार पोलीस आयुक्त भूषण बोरसे यांनी केला आहे। विद्यार्थ्यांना अंमली पदार्थांच्या विळख्यातून वाचवण्यासाठी वैद्यकीय तपासण्या करण्याची योजना आखण्यात आली आहे। या संदर्भात पोलीस आयुक्त भूषण बोरसे यांनी बेळगाव जिल्हाधिकाऱ्यांना पत्र पाठवलं आहे। त्या पत्राच्या आधारे शाळा महाविद्यालयांमध्ये अँटी ड्रग्ज समित्या स्थापन करण्याचे आदेश जिल्हा प्रशासनाने दिले आहेत। शिक्षण विभाग, उच्च शिक्षण विभाग आणि आरोग्य विभागाच्या अधिकाऱ्यांना आवश्यक सूचना देण्यात आल्या आहेत। 2025ರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ। ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ। 2024ನಲ್ಲಿ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ದೀವಿ। ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಮೋರ್ ದೆನ್ 35 lakhs। ಅದರ ಜೊತೆಗೆ 276 ಜನರಿಗೆ ನಾವು ಇದರಲ್ಲಿ ದಸ್ತಗಿರಿ ಮಾಡಿದ್ದೀವಿ। ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ। ಯಾಕಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾ ಇದ್ರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ। ಇದರ ಜೊತೆಗೆ ನಾವು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ। ಅವರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಅಂದರೆ, ಒಂದು ಸೆಮಿಸ್ಟರ್ನಲ್ಲಿ 10% ಸ್ಟೂಡೆಂಟ್ಸ್ದು ಅವರು ಮೆಡಿಕಲ್ ಚೆಕಪ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್। ಅದರಲ್ಲಿ ಕನ್ಸೆಂಟ್ ಬೇಕಾಗಿದೆ। ಅಡಲ್ಟ್ಸ್ ಇದ್ದರೆ ಸ್ಟೂಡೆಂಟ್ ಕನ್ಸೆಂಟ್, ಮೈನರ್ಸ್ ಇದ್ದರೆ ಅವರ ತಾಯಿ ತಂದೆದು ಕನ್ಸೆಂಟ್ ತಗೊಂಡು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಗುತ್ತೆ। ಅದರಲ್ಲಿ ಗಾಂಜಾ ಸೇವನೆ ಮಾಡಿದರೆ ಅಥವಾ ಬೇರೆ ನಾರ್ಕೋಟಿಕ್ಸ್ ಕನ್ಸಂಪ್ಷನ್ ಮಾಡಿದರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ। ಆ ಥರ ನಾವು ಚೆಕಿಂಗ್ ಶುರು ಮಾಡಿದರೆ ಈ ಶಾಲಾ ಮಕ್ಕಳು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ಏನದು ಗಾಂಜಾ ಸೇವನೆ ಮಾಡೋದು ಪ್ರಮಾಣ ಇದೆ, ಅದು ಖಂಡಿತವಾಗಿ ಕಡಿಮೆ ಆಗುತ್ತೆ। ಆಲ್ರೆಡಿ ಬೀಮ್ಸ್ನಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ। PU ಕಾಲೇಜೆಲ್ಲ ಪ್ರಿನ್ಸಿಪಲ್ ಜೊತೆಗೆ ಕೂಡ ನಾವು ಈ ಮೀಟಿಂಗ್ ಮಾಡಿದ್ದೀವಿ। ಈಗ ಕಾಲೇಜಸ್ಗೆ ಕೂಡ ನಾವು ಒಂದು ಪ್ರಿನ್ಸಿಪಲ್ ಜೊತೆಗೆ ಮೀಟಿಂಗ್ ಮಾಡಿಕೊಂಡು ಈ ಅಭಿಯಾನ ನಾವು ಶುರು ಮಾಡ್ತೀವಿ, ಈ ಚೆಕಿಂಗ್ ಕೂಡ ನಾವು ಶುರು ಮಾಡ್ತೀವಿ। ಸೊ ಗಾಂಜಾ, ನಾರ್ಕೋಟಿಕ್ಸ್, ಬೇರೆ ಎಲ್ಲ ನಾರ್ಕೋಟಿಕ್ ಪ್ರಾಡಕ್ಟ್ಸಿಂದ ಯಂಗ್ ಜನರೇಷನ್ ದೂರ ಇರಬೇಕು ಮತ್ತು ನಿಮ್ಮ स्वास्थ्य खुद्दारी काढावी। ड्रग्ज विरोधात कठोर कारवाई करतानाच पुरवठ्यापेक्षा मागणी कमी करणे हेच मुख्य उद्दिष्ट असल्याचे पोलीस विभागाने स्पष्ट केले आहे। विनोद कोलकार, KMM मराठी, बेळगाव। Amarcon collection में आओ, नई वैरायटी यहाँ पाओ, सबके लिए कपड़े हैं खास। Amarcon में खुशियाँ हैं पास। Amarcon, Amarcon। Amarcon collection, खड़े बाजार, बेलगाम।